ಏನ್ ನಿಮ್ಮ ಹೆಸರು? ಗೊಬ್ಬರಗಾಲ ಅಂತ ಸರ್. ಕಾಲ ಗೊತ್ತು, ಯಮಗಂಡಗಾಲ ಗೊತ್ತು. ಇದ್ಯಾವ್ದ್ರಿ ಗೊಬ್ಬರಗಾಲ? ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಏನಪ್ಪ ನಿನ್ನ ಹೆಸರು? ರಾಜವರ್ಧನ್ ಸರ್. ಅಣ್ಣವ್ರನ್ನ ವಿಷ್ಣು ಸರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ಯಾ? ಹೀರೋ ಆಗ್ಬೇಕಂತ ಇದೀಯಾ? ಅಯ್ಯೋ ಸರ್, ನಮ್ಮಂತ ಬಡವ್ರ ಮಕ್ಕಳನ್ನ ಯಾರು ಸರ್ ಹೀರೋ ಮಾಡ್ತಾರೆ? ಒಂದು ಗ್ರಾಮೀಣ ಭಾಗದ ಕಥೆಯನ್ನು ಆಧರಿಸಿ ನಮ್ಮ ಮಂಜು ಕವಿ ಅಂತ ಹೇಳಿ ಅವರ ಹೆಸರಲ್ಲೇ ಕವಿ ಅನ್ನೋದು ಬಂದ್ಬಿಟ್ಟಿದೆ. ಮಂಜು ಕವಿ ಒಳ್ಳೆಯ ಸಾಹಿತಿ, ಒಳ್ಳೆಯ ನಿರ್ದೇಶಕರು. ಬಡವರ ಮಕ್ಕಳು ಬೆಳೆಬೇಕಂಡ್ರನ್ನ ಅಂತ ಹೇಳಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ಒಂದು ಬಡ ಕುಟುಂಬಗಳ ಕಥೆಯನ್ನು ಇಟ್ಕೊಂಡು ಆ ಮಕ್ಕಳು, ಅಲ್ಲಿಯ ವಾತಾವರಣ, ಗ್ರಾಮೀಣ ಪ್ರದೇಶದ ಆಗು ಹೋಗುಗಳನ್ನು ಇಟ್ಟುಕೊಂಡು ಮಾಡಿದಂಥ ಕತೆ. ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರಿಗೆ ಈ ಕತೆ ಭಾರಿ ಇಷ್ಟ ಆಗುತ್ತೆ. ಯಾಕೆಂದರೆ ಈ ಸಿನಿಮಾ ನೋಡ್ತಾ ಇದ್ದಾಗ ನಮ್ಮ ಹಿಂದಿನ ದಿನಗಳು ನೆನಪಿಗೆ ಬರ್ತವೆ. ನಮ್ಮ ಹಳ್ಳಿಯಲ್ಲಿ ಆಡ್ದಂಥದ್ದು, ಓಡಾಡ್ದಂಥದ್ದು, ಕುಣಿದಾಡ್ದಂಥದ್ದು, ಹಸು ದನ ಕರು, ಆಟ ಪಾಠ, ಶಾಲೆ, ಹಳ್ಳಿಯ ಸೊಗಡು, ಅಲ್ಲಿಯ ಆಚಾರ ವಿಚಾರಗಳು, ಅಲ್ಲಿಯ ಊಟ ಉಪಚಾರಗಳು, ಇಂಥದ್ದೆಲ್ಲವನ್ನು ಮೂಲ ಆ ಹಳ್ಳಿಯ ಸೊಗಡಿಗೆ ನಿಮ್ಮನ್ನು ಮತ್ತೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ನಾವು ಎಷ್ಟೇ ದೊಡ್ಡರಾಗಿ ಬೆಳೆದರೂ ಸಹ ಮೂಲವನ್ನು ಮರೆಯಂಗಿಲ್ವಲ್ಲ. ಆ ಹಳ್ಳಿಯ ಮನೆ, ಅಲ್ಲಿಯ ಸಡಗರ, ಸಂಭ್ರಮ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ನಮ್ಮ ಗದ್ದೆಯ ಬದಿಯಲ್ಲಿ ಕೂತ್ಕೊಂಡು ಹೊಲ ಹುತ್ತು ಬಂದು ಊಟ ಮಾಡುವಾಗ ಸಿಗುವ ಸ್ವರ್ಗ 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳಲ್ಲಿ ಅದು ಸಿಗಲ್ಲ ಅಂತ ಹೇಳಿ. ಹಾಗಾಗಿ ಹಳ್ಳಿ ನಿಜಕ್ಕೂ ಸ್ವರ್ಗ. ಅದು ಸ್ವರ್ಗ. ಅಲ್ಲಿ ಡಂಬಾಚಾರ ಇರಲ್ಲ, ಅಹಂಕಾರ ಇರಲ್ಲ, ದುರಹಂಕಾರ ಇರಲ್ಲ, ಮೋಸ ವಂಚನೆಗಳು ಹಳ್ಳಿಗಳಲ್ಲಿ ಭಾರಿ ಕಡಿಮೆ. ಹಾಗಾಗಿ ಮುಗ್ಧ ಜನರ ಆ ಜಾನಪದ ಪ್ರಕಾರಗಳಲ್ಲಿ ಪ್ರಾರಂಭ ಆಗುವ ದಿನನಿತ್ಯದ ಆಗುಹೋಗುಗಳಿದ್ದಾವಲ್ಲ, ಅವೆಲ್ಲವೂ ಭಾರಿ ಮುಗ್ಧತೆಯಿಂದ ಇರ್ತವೆ. ಎಲ್ಲಿ ಮುಗ್ಧತೆ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ, ಕಳಕಳಿ ಇರುತ್ತೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಯಾವುದೋ ಒಂದು ಹಳ್ಳಿಯ ಜಗ್ತಿ ಮೇಲೆ, ಮನೆಯ ಜಗ್ತಿ ಮೇಲೆ ಕೂತಂಥ ಒಂದು ಮುದುಕಿ, ಆ ಮುದುಕಿಯ ಎದುರುಗಡೆ ಯಾವುದೋ ಒಬ್ಬ ಹೆಣ್ಣು ಮಗಳು ಬಿನ್ಗೆ ತಗೊಂಡು ನೀರಿಗೆ ಅಂತ ಹೋದಾಗ ಆ ಮುದುಕಿ ಕೇಳೋ ಮಾತು ಏನಂದರೆ, ಯವ್ವ ನೀರಿಗೊಳ್ಟೇನೋ, ಬಾರೋ ಒಸಿ ಮಜ್ಜಿಗೆ ಕುಡ್ಕೊಂಡು ಹೋಗು ಅಂತ ಕರೀತಾರೆ. ನಿಮ್ಮ ಸಿಟಿ ಒಳಗಡೆ, ನಿಮ್ಮ ನಗರ ಪಟ್ಟಣಗಳಲ್ಲಿ ಇಂಥದ್ದೆಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಊರು, ಒಂದು ಮನೆ ಅಂದಾಗ ಆ ಹಿರಿಯರಿಗೆ ಕಿರಿಯರ ಪ್ರೀತಿ ಇರುತ್ತಲ್ಲ, ಕಾಳಜಿ ಇರುತ್ತಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ. ಅಂಥ ಅದ್ಭುತವಾದಂಥ ಕಾಳಜಿ ಈ ಸಿನಿಮಾದಲ್ಲಿ ನೋಡ್ಬೋದು. ನಮ್ಮ ಹುಡುಗನೇ ನಿರ್ಮಾಪಕ, ನಮ್ಮ ಹುಡುಗನೇ ಇದು ವೆಂಕಟೇಶ್ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬೆಳೆದಂಥ ಗೆಳೆಯ. ಅವನು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾನೆ ನಿರ್ಮಾಪಕನಾಗಿ. ಮತ್ತು ಕವಿ ಮಂಜು ನನಗೆ ಭಾರಿ ದಿನಗಳ ಗೆಳೆಯ. ಒಳ್ಳೆ ಸಾಹಿತಿ, ಅದ್ಭುತವಾದಂಥ ರಚನೆ ಮತ್ತು ಸಾಹಿತ್ಯ. ನಾನು ತುಂಬ ಅವನ ಸಾಹಿತ್ಯದ ಹಾಡುಗಳನ್ನು ಕೇಳಿದ್ದೀನಿ. ಸಿನಿಮಾನೂ ಅವನಿಗೇನೇನು ಹೊಸ್ತಲ್ಲ, ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂಥ ಗೆಳೆಯ. ಹಾಗಾಗಿ ಒಂದು ಕಡೆ ನಿರ್ಮಾಪಕ, ಮತ್ತೊಂದು ಕಡೆ ನಿರ್ದೇಶಕ ಹತ್ತಿರವಾಗಿದ್ದಾರೆ ಅನ್ನೋದಕ್ಕೆ ನಾನಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲ. ಆ ಸಿನಿಮಾ ಆಗಿದೆ, ಆ ಸಿನಿಮಾದ ಆ ಸೊಗಡಿದೆಯಲ್ಲ, ಗ್ರಾಮೀಣ ಪ್ರದೇಶದ ಮುಗ್ಧ ಜನರ ಭಾವನೆಗಳ ಜೊತೆಯಲ್ಲಿ ಒಂದು ಸಿನಿಮಾ ತಗೊಂಡೋಗೋದಿದೆಯಲ್ಲ, ಅದು ಒಂದು ರೀತಿಯ ಸ್ವರ್ಗ ಅಂತ ಅನಿಸುತ್ತೆ. ಅದಕ್ಕಾಗಿ ನಮ್ಮ ಎಲ್ಲ ಕನ್ನಡಿಗರು ಯಾವುದ್ಯಾವುದೋ ಕಲ್ಪನೆಯ ಸಿನಿಮಾಗಳಿಗೆ, ಅದ್ಧೂರಿಯ ಸಿನಿಮಾಗಳಿಗೆ
ವೆಚ್ಚವ ಮಾಡಿ ತೆಗೆಯುವಂಥ ಸಿನಿಮಾಗಳಿಗೆ ಅವರು ಒಂದಷ್ಟು ದುಡ್ಡನ್ನ ಗಳಿಸ್ಬೇಕು, ಅದರ ಒಂದು ಎರಡರಷ್ಟು ದುಡ್ಡು ಮಾಡಬೇಕು ಅಂತ ಸಿನಿಮಾ ತೆಗೆಯೋದು ಬೇರೆ. ಆದರೆ ಏನಾದರೂ ಒಂದು ಸಂದೇಶ ಈ ನಾಡಿನ ಜನರಿಗೆ ಕೊಡಬೇಕು, ನಮ್ಮ ತನ ಎಲ್ಲೂ ಕಳೆದು ಹೋಗಬಾರ್ದು ಅಂತ ಹೇಳಿ ಆ ಮುಗ್ಧ ಹಳ್ಳಿಗರ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಅವರ ಕಾಳಜಿ ಅರ್ಥ ಆಗುತ್ತೆ. ಅದಕ್ಕಾಗಿ ನನಗೆ ಭಾರಿ ಹತ್ತಿರವಾಗುತ್ತೆ ಅಂಥ ಕಥೆಗಳು. ಯಾಕೆಂದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದಂಥ ಮಕ್ಕಳು ಮುಗ್ಧ ಆ ಗ್ರಾಮೀಣ ಸೊಗಡು ಇವತ್ತಿಗೂ ನಮ್ಮಲ್ಲಿ ಮಾಸಿ ಹೋಗಿಲ್ಲ. ಹಾಗಾಗಿ ಭಾರಿ ಕರುಳಿಗೆ ಹೃದಯಕ್ಕೆ ಹತ್ತಿರವಾಗುವಂಥ ಕತೆ ಇದಾಗಿದೆ. ಹಾಗಾಗಿ ಈ ಸಿನಿಮಾವನ್ನು ನೋಡಿ ಅಂತ ಹೇಳಿ ನಾನು ಮನಸಾರೆ ನಿಮಗೆ ಕರೆ ಮಾಡ್ತೀನಿ. ನಮಸ್ಕಾರ ಕನ್ನಡಿಗರೇ. ಬಡವರ ಮಕ್ಕಳು